ಇನ್ನೀಗ ನಾವು ಬಂದು ಇಲ್ಲಿ ಕೂತು ಆ ಕಡೆ ಉಗುರೊಳಗೆ ಇಷ್ಟ ಆಗೈತ್ರಿ ಇದು. ಪ್ರತಿ ವರ್ಷವೂ ಇದೇ ನಮೂನೆ ಹಾಕ್ಕೊಂತ ಬರಾಗತೈತ್ರಿ. ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗೋಲ್ಲ ಇಲ್ಲಿ. ಅದು ಅವ್ರ ದನಕರಿಗೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲಂಗೆ ಅಷ್ಟು ಚಟಾಚೂರು ಎಲ್ಲ ಸುಟ್ಬಿಟ್ಟ ಸರ್. ಅದು ಏನು ಮಾಡ್ಬೇಕು ಅನ್ನೋದು ಯಾಕೆ ಕರಿವಲ್ದ್ರಿ. ಅದು ಪ್ರತಿ ಬಾರಿ ವರ್ಷ ಈ ಥರ ಆಗೋದ್ರಲಿಂದ ನಾವು ಹೇಳಿದ್ವಿ, ಮತ್ತು ಅವರು ಕ್ರಮ ತೊಗೊತೀವಿ ಅಂತಾರೆ, ಯಾವುದೂ ಕ್ರಮ ಆಗಲಿಲ್ಲ ಇವರಿಗೂ. ಯಾವುದೋ ಕಿಡಿಗೇಡಿಗಳು ಮಾಡೋದ್ರಿಂದ ಮುಗ್ಧ ರೈತರು ಬಲಿ ಆಗ್ಬೇಕು ಇದಕ್ಕೆ. ಏನೋ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಸಿ ಗ್ರಾಮದೊಳಗೆ ಇವತ್ತು ಮಧ್ಯಾಹ್ನ ಗೊಂಜಾಳದ ಒಟ್ಟು ಏನು ಒಟ್ಟಿದ್ರು ಎಷ್ಟಿತ್ತಂದ್ರೆ ಸುಮಾರು 50,000 to 60,000 ಬೆಲೆ ಬಾಳುವಂಥ ಒಟ್ಟು ದನಕರಿಗೆ ಆಗುವಂಥ ಹೊಟ್ಟು ರೈತರು ಹೊಟ್ಟಿದ್ರು. ಅದು ಆಕಸ್ಮಿಕ ಬೆಂಕಿಗೆ ತಗುಲಿ ಇವತ್ತು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ MSL ಅಂಗಡಿ ಇರೋದ್ರಿಂದ ಇಲ್ಲಿ ಕುಡುಕರು ಹಾವಳಿ ಹೆಚ್ಚಾಗಿರೋದ್ರಿಂದ ಕುಡುಕರು ಸಾರಾಯಿ ಮತ್ತು ಸಿಗರೇಟನ್ನು ತೊಗೊಂಡು ಬಂದು ಇಲ್ಲಿ ಬಣವಿಗಳ ಹತ್ರ ಬಂದು ಕುತ್ಕೊಂಡು ಕುಡಿಲಿಕ್ಕೆ ಟೈಮ್ ಪಾಸ್ ಮಾಡ್ತಕ್ಕಂಥ ಸಂದರ್ಭದಾಗ ಆಕಸ್ಮಿಕವಾಗಿ ಆ ಸಿಗರೇಟಿನ ಬೆಂಕಿ ಬಣವಿಗೆ ತಗುಲಿ ಸಂಪೂರ್ಣ ಬಣವಿ ಸುಟ್ಟು ಹೋಗ್ಯದ. MSL ಇದ್ದಿರೋ ಸಲುವಾಗಿ ಇಲ್ಲಿ ವರ್ಷ ಈ ನಮೂನೆ ಬೆಂಕಿ ಮತ್ತು ಆಗಾಕತ್ತೈತ್ರಿ. ಇನ್ನೀಗ ನಾವು ಬಂದು ಇಲ್ಲಿ ಕೂತು ಆ ಕಡೆ ಉಗುರೊಳಗೆ ಇಷ್ಟ ಆಗೈತ್ರಿ ಇದು ಏನು ಮಾಡೋಕ್ಕೂ ತಿಳಿದಂಗೆ ಆಗೈತ್ರಿ. ಎಷ್ಟು ಬೆಲೆ ಇದ್ದಿತ್ತು ಇದು? ಇದು ಏನಾದ್ರು ಒಂದು 60-70 ಸಾವಿರ ರೂಪಾಯಿ ಬೆಲೆ ಆರಾಮ ಆಕೈತ್ರಿ. 80 ದಿನದ ಗೊಳಸ ಏನೇನು ಆಗೈತೆ ರೀ? ಎಲ್ಲ ಸುಟ್ಟು ಹೋಗೈತ್ರಿ. ಪ್ರತಿ ವರ್ಷವೂ ಇದೇ ನಮೂನೆ ಹಾಕ್ಕೊಂತ ಬರಾಗತೈತ್ರಿ. ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗೋಲ್ಲ ಇಲ್ಲಿ. ಅದ್ರ ಸಂಬಂಧಪಟ್ಟವ್ರು ಇದು ಆರಿಸಲಿಕ್ಕೆ ಇದನ್ನು ಮಾಡ್ಬೇಕಂತ ಕೇಳ್ಕೊಂತಾರೆ. ಇಂದು ಸಂಸ್ಥೆಯಲ್ಲಿ ಈ ಅನಾಹುತ ನಡೆದಿದ್ದು ಸುಮಾರು ಬಸಪ್ಪ ಮಳಲಿ ಅವರ ಅಂದಾಜು ಮೊತ್ತ ಒಂದು 50,000 ರೂಪಾಯಿಯ ಬೆಲೆ ಬಾಳುವಂಥ ದನಕರುಗಳಿಗೆ ಆಗುವಂಥ ಹೊಟ್ಟು ಸೊಪ್ಪಿ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿದ್ದು, ಇದನ್ನು ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಸಹಾಯದಿಂದ ಮತ್ತು ಇಲ್ಲೆಲ್ಲ ಊರಿನ ಗ್ರಾಮಸ್ಥರ ಸಹಕಾರದಿಂದ ಆರಿಸೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಬೆಂಕಿಯ ಜ್ವಾಲೆ ಹೆಚ್ಚಾಗಿದ್ದರಿಂದ ನಾವು ಕುಂದಗೋಳದಿಂದ ಅಗ್ನಿಶಾಮಕ ದಳದಿಂದ ತರಿಸಿ ಅವರ ಸಹಾಯದಿಂದ ಈಗ ಇದನ್ನು ಆರಿಸಲು ನಮ್ಮ ಪ್ರಯತ್ನವನ್ನು ಪಟ್ಟು 4 ವರ್ಷ ಸರ್ ಇದು ಕಂಟಿನ್ಯೂ. ವರ್ಷ ಅಲ್ಲಿ ಹೋಸತ ಅದು ತೊಗರಿದ ಪೆಂಡಿ ಸುಟ್ಟಿದ್ವು ರೀ. ಈ ಸತ ಒಂದು 50-60 ಸಾವಿರ ರೂಪಾಯಿ ಹೊಟ್ಟಿತ್ತು. ಅದು ಅವ್ರ ದನಕರಿಗೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲಂಗೆ ಅಷ್ಟು ಚಟಾಚೂರು ಎಲ್ಲ ಸುಟ್ಬಿಟ್ಟ ಸರ್. ಅದು ಏನು ಮಾಡ್ಬೇಕು ಅನ್ನೋದು ಯಾಕೆ ಕರಿವಲ್ದ್ರಿ. ಅದು ಅವ್ರ ಕಂಗಾಲ್ಗಟ್ಟೆ ಏನು ಮಾತಾಡವಲ್ರಿ ಸರ್. ಅವ್ರು ಪಂಚಾಯತಿಗೆಲ್ಲ ಹೇಳಿದ್ವಿ ಸರ್. ಅವ್ರು ಏನು ಕ್ರಮಕ್ಕೆ ತೊಗೊಳ್ಳಿ ಬಿಡ್ಸರ್. ಅವ್ರೆ ಅವರು ನೋಡೋನು ಆ ವಿಷಯದ ಬಗ್ಗೆ ಮಾತಾಡೋಣ ನಾವು ಅಂತ ಪ್ರತಿ ಬಾರಿ ಕ್ರಮ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ MSL ಇದೆ ಇರಲ್ರಿ, ಅಲ್ಲಿಂದ ಅವರು ಎಲ್ಲ ಪಾರ್ಸಲ್ ತೊಗೊಂಬಂದು ಇಲ್ಲಿ ಕುತ್ಕೊಂಡು ಬಣವಿ ಸಂಧ್ಯಾಗ ಇಲ್ಲಿ ಕುತ್ಕೊಂಡು ಅವರು ಆ ಕೆಲಸ ಮಾಡಿ ಹೋದಾಗ ಸಿಗರೇಟ್ ಸೇಸಿ ಅವನ್ನ ಎಲ್ಲ ಬಿಟ್ಟು ಹೋಗಿಬಿಟ್ರೆ. ನಮ್ಮ ಬಸಪ್ಪ ಮೊಳಲಿ ಅವರು ಇಲ್ಲಿ ಬಂದು ನಿಂತ ಒಂದು ಅರ್ಧ ಗಂಟೆ ಒಳಗೆ ಹೋದ್ರು. ಅವರು ಒಂದು 2-3 ತಾಸು ಇಲ್ಲೇ ಇದ್ರು. ಆ ಟೈಮ್ನಾಗ ಅವರು ಊಟಕ್ಕಂತ ಮನೆಗೆ ಹೋದಾಗ ಈ ದುರ್ಘಟನೆ ಸಂಭವಿಸಿದೆ. ನಾವು ಪಂಚಾಯತಿ ಇಲಾಖೆಗೆ ತಿಳಿಸಿದ್ವಿ. ಪ್ರತಿ ಬಾರಿ ವರ್ಷ ಈ ಥರ ಆಗೋದ್ರಲಿಂದ ನಾವು ಹೇಳಿದ್ವಿ, ಮತ್ತು ಅವರು ಕ್ರಮ ತೊಗೊತೀವಿ ಅಂತಾರೆ, ಯಾವುದೂ ಕ್ರಮ ಆಗಲಿಲ್ಲ ಇವರಿಗೂ. ಮತ್ತು ಪ್ರತಿ ವರ್ಷ ಈ ಥರ ಅಗ್ನಿ ಅನಾಹುತಕ್ಕೆ ಪ್ರತಿ ವರ್ಷ ಇದೇ ಟೈಮ್ಗೆ ಇದೇ ಕಾರಣಕ್ಕೆ ಆಗ್ತದೆ. ನಾವು ಯಾವುದೇ ಇಲಾಖೆಗಳಿಗೆ ಹೇಳಿದರೆ ಅವರು ಯಾವ ಕ್ರಮನೂ ತೊಗೊಳ್ತೀವಿ ಅಂತ ಅನಿಸಿಕೆ ಮಾತ್ರ ಹೇಳ್ತಾ ಇದ್ದಾರೆ. ತಲಾಟೆ ಅವ್ರಿಗೆ ಹೇಳಿದರು ಅವರು ಹೇಳ್ತೀವಿ ಸಂಬಂಧಪಟ್ಟಂಥ ಇಲಾಖೆಗೆ ನಾವು ತಿಳಿಸ್ತೀವಿ ಅಂತ ಹೇಳಿದರು. ಆದರೂ ಈ ಥರ ಅನಾಹುತಕ್ಕೆ ತಾವೇ ಹೊಣೆ ಅಂತ ನಾವು ಹೇಳ್ತೀವಿ. ಇಟ್ಟಿಟ್ಲಾಗಿಂದ ಇದು ಮೂರನೇ ಸಲ ಇದು ಬೆಂಕಿ ಹತ್ತೋದ್ರಿ. ಇಲ್ಲಿ ಪ್ಲಾಟ್ನಾಗ ಹೊರಬಿಸಿ ಆಗ್ತೈತೆ. ಆ ಬಳಿಕ ಯಾವುದೋ ಕಿಡಿಗೇಡಿಗಳು ಮಾಡೋದ್ರಿಂದ ಮುಗ್ಧ ರೈತರು ಬಲಿ ಆಗ್ಬೇಕು ಇದಕ್ಕೆ. ಇದರಿಂದ ಏನಾಗ್ಬಿಟ್ಟೈತಿ, ಈಗ ಆಕಸ್ಮಿಕವಾಗಿ ಎಲ್ಲರೂ ಕೂಡಿದ್ವಿ. ಆ ಅಗ್ನಿಶಾಮಕದವ್ರಿಗೆ ಔಟ್ನ ಕೊಟ್ಟಿವಿ. ಅವರೇನೋ ಶೀಘ್ರದೊಳಗೆ ಬಂದು ಅದನ್ನು ನಂದಿಸಿ ಶಮನ ಮಾಡಿದರು. ಅವರಿಗೆ ಈ ಪ್ರದೇಶದಿಂದ ಈ ಜನರ ವತಿಯಿಂದ ಅಭಿನಂದನೆ ಧನ್ಯವಾದಗಳು ಹೇಳಕ್ಕೆ ನಾನು ಬಯಸ್ತೀನಿ. ಆದರೆ ಇದು ಆಗೋದು ನಮಗೇನಪ್ಪ ಸಮಸ್ಯೆ ಅಂದ್ರೆ ಈ ಕುಡಿತದ ಅಮಲದಿಂದ ಆಗ್ತದೆ ಅಂತ ನಮ್ಗೆ. ಅದಕ್ಕೆ MSLನ ಇಲ್ಲಿಂದ ಸ್ಥಳಾಂತರ ಮಾಡಿ ಊರು ಬಿಟ್ಟು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ಈ ತಲುಪು ಮಾಡೋರು ಚಟ ಮಾಡೋರು ಹೋಗಿ ಬರಲಿ ಅಂತೇಳಿ ನನ್ನ ವಿನಂತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.